ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ರೆಡ್ ಬ್ಲಡ್ ಸೆಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಬ್ಲಡ್ ಒಳಗಡೆ ಕಾಂಪೋಸಿಷನ್ ನಾವು ನೋಡಿದಾಗ ಪ್ಲಾಸ್ಮಾ ಇರುತ್ತೆ 55% ಆ್ಯಂಡ್ ಬ್ಲಡ್ ಸೆಲ್ಸ್ ಇರ್ತವೆ 45%. ಅದರಲ್ಲಿ ಜಾಸ್ತಿ ಮೇನ್ ಇರೋದು ರೆಡ್ ಬ್ಲಡ್ ಸೆಲ್, ವೈಟ್ ಬ್ಲಡ್ ಸೆಲ್ ಆ್ಯಂಡ್ ಪ್ಲೇಟ್ಲೆಟ್ಸ್. ಓಕೆ, ಸೊ ನಾವಿಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ರೆಡ್ ಬ್ಲಡ್ ಸೆಲ್ಸ್ ಆರ್ ಆಲ್ಸೋ ನೋನ್ ಆಸ್ ಎರಿಥ್ರೋಸೈಟ್ಸ್. ಹೌದು ಸರ್, ರೆಡ್ ಬ್ಲಡ್ ಸೆಲ್ಸನ್ನು ನಾವು ಎರಿಥ್ರೋಸೈಟ್ಸ್ ಅಂತ ಕೂಡ ಹೇಳ್ತೀವಿ. ನೆಕ್ಸ್ಟ್, ಮೋಸ್ಟ್ ಅಬಂಡೆಂಟ್ ಸೆಲ್ ಇನ್ ದಿ ಬ್ಲಡ್. ಮೋಸ್ಟ್ ಅಬಂಡೆಂಟ್ ಅಂದರೆ ಮೋರ್, ಜಾಸ್ತಿ. ಓಕೆ, ಅಬೆಂಡೆಂಟ್ ಅಂದರೆ ಜಾಸ್ತಿ ಇರುತ್ತೆ ನಮ್ಮ ಬ್ಲಡ್ ಒಳಗಡೆ. ಓಕೆ, ಸೊ ನಮ್ಮ ಬ್ಲಡ್ಡಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಸೆಲ್ಸ್ ಯಾರಿರ್ತವೆ? ನಮ್ಮ ರೆಡ್ ಬ್ಲಡ್ ಸೆಲ್ಸ್ ಪ್ರೆಸೆಂಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಡೆಫಿನಿಷನ್ ನೋಡೋಣ. ರೆಡ್ ಬ್ಲಡ್ ಸೆಲ್ಸ್ ನಾವು ಏನು ಕೊಡಬಹುದು ಅಂತ. ದೀಸ್ ಆರ್ ನಾನ್ ನ್ಯೂಕ್ಲಿಯೇಟೆಡ್. ಇಟ್ ಮೀನ್ಸ್ ಅಲ್ಲಿ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರೋದಿಲ್ಲ. ನೆಕ್ಸ್ಟ್, ಡಿಸ್ಕ್ ಶೇಪ್ಡ್ ಬ್ಲಡ್ ಸೆಲ್ಸ್. ಯಾವ ಶೇಪ್ಡಲ್ಲಿ ಇದ್ದಾವೆ ಇವು? ಡಿಸ್ಕ್ ಶೇಪಲ್ಲಿ ಇವು ಪ್ರೆಸೆಂಟ್ ಇದ್ದಾವೆ. ನೆಕ್ಸ್ಟ್, ರೆಡ್ ಇನ್ ಅಪಿಯರೆನ್ಸ್. ಹೆಂಗಿದ್ದಾವೆ ಅವು? ನೋಡೋಕ್ಕೆ ರೆಡ್ ಕಲರ್ ಇದ್ದಾವೆ ಡ್ಯೂ ಟು ದಿ ಹಿಮೋಗ್ಲೋಬಿನ್. ಸೊ ರೆಡ್ ಕಲರ್ ಯಾಕೆ ಸಿಗ್ತಾ ಇದೆ ರೆಡ್ ಬ್ಲಡ್ ಸೆಲ್ಲಿಗೆ ಅಂತ ಕೇಳಿದಾಗ, ಡ್ಯೂ ಟು ಪ್ರೆಸೆನ್ಸ್ ಆಫ್ ಹಿಮೋಗ್ಲೋಬಿನ್ ಪ್ರೆಸೆಂಟ್ ಇದೆ, ಅದಕ್ಕೋಸ್ಕರ ರೆಡ್ ಕಲರ್ ಇದೆ ನಮ್ಮ ಬ್ಲಡ್. ಸೊ ಐ ಥಿಂಕ್ ನಿಮಗೆ ಡೆಫಿನೇಷನ್ ಅರ್ಥ ಆಗಿರ್ಬೋದು. ದೀಸ್ ಆರ್ ದಿ ನಾನ್ ನ್ಯೂಕ್ಲಿಯೇಟೆಡ್ ಡಿಸ್ಕ್ ಶೇಪ್ಡ್ ಬ್ಲಡ್ ಸೆಲ್ಸ್, ರೆಡ್ ಇನ್ ಅಪಿಯರೆನ್ಸ್ ಡ್ಯೂ ಟು ದಿ ಹಿಮೋಗ್ಲೋಬಿನ್. ನೆಕ್ಸ್ಟ್, ನಾವು ಸ್ಟ್ರಕ್ಚರ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರೆಡ್ ಬ್ಲಡ್ ಸೆಲ್ಸ್ ನಾವು ನೋಡಿದಾಗ, ಫಸ್ಟ್ ಶೇಪ್ ಯಾವ ಥರ ಇರುತ್ತೆ? ಬೈ ಕಾನ್ಕೇವ್ ಅಂದರೆ, ಸೊ ಬೈ ಕಾನ್ಕೇವ್ ಎರಡು ಸೈಡಲ್ಲಿ ನಾವು ನೋಡಿದಾಗ ಬೈ ಕಾನ್ಕೇವ್ ಇಲ್ಲಿ ಶೇಪ್ ಇದೆ. ನಾನ್ ನ್ಯೂಕ್ಲಿಯೇಟೆಡ್ ಡಿಸ್ಕ್ ಅಂದರೆ ಇದರಲ್ಲಿ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರೋದಿಲ್ಲ. ನಮ್ಮ ರೆಡ್ ಬ್ಲಡ್ ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರೋದಿಲ್ಲ. ನೆಕ್ಸ್ಟ್, ನಾವು ಸೈಜ್ ನೋಡಿದಾಗ ಎಷ್ಟಿರುತ್ತೆ? 7.2 ಮೈಕ್ರಾನ್ಸ್ ಇನ್ ಡಯಾಮೀಟರ್. ಸೊ ಎಷ್ಟಿದೆ ಡಯಾಮೀಟರ್ ಪ್ರೆಸೆಂಟ್ ಇದೆ ಅಂದರೆ 7.2 ಮೈಕ್ರಾನ್ ಡಯಾಮೀಟರ್ ಇದು ಪ್ರೆಸೆಂಟ್ ಇರುತ್ತೆ. ಸೊ ನಾವು ಈ ಥರ ನಾವು ನೋಡಿದಾಗ ಮಿಡಲಲ್ಲಿ 1 ಮೈಕ್ರಾನ್ಸ್ ಇರುತ್ತೆ ಮತ್ತು 2.2 ಮೈಕ್ರಾನ್ಸ್ ಇನ್ ಸೈಡಿಗೆ. ಓಕೆ, ಸೊ ಸೆಂಟ್ರಲ್ಲಿ 1 ಮೈಕ್ರಾನ್ಸ್. ಸೊ ಇಲ್ಲಿ ಲ್ಯಾಟ್ರಲ್ ಸೈಡ್ ನಾವು ನೋಡಿದರೆ ಎಷ್ಟಿರುತ್ತೆ? 2.2 ಮೈಕ್ರಾನ್ಸ್ ಇಲ್ಲಿ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್, ಲೈಫ್ ಸ್ಪ್ಯಾನ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಎಷ್ಟಿರುತ್ತೆ? 120 ಡೇಸ್ ಇರುತ್ತೆ. ಲೈಫ್ ಸ್ಪ್ಯಾನ್ ಆಫ್ ದಿ ರೆಡ್ ಬ್ಲಡ್ ಸೆಲ್ ಈಸ್ 120 ಡೇಸ್. ಭಾಳಷ್ಟು ಸರಿ ಎಕ್ಸಾಮಿನೇಷನಲ್ಲಿ ಬರುತ್ತೆ. 120 ಡೇಸ್ ಇರುತ್ತೆ ರೆಡ್ ಬ್ಲಡ್ ಸೆಲ್ ಲೈಫ್ ಸ್ಪ್ಯಾನ್. ನೆಕ್ಸ್ಟ್, ಕೌಂಟ್ ನಾವು ನೋಡಿದಾಗ ಎಷ್ಟಿರುತ್ತೆ ಸರ್ ಅಂತ ಕೇಳಿದಾಗ, ಮೇಲ್ಸಲ್ಲಿ ನಾವು 5 to 6 ಮಿಲಿಯನ್ ಪರ್ ಮೈಕ್ರೋ ಲೀಟರ್ ಇರುತ್ತೆ. ಆ್ಯಂಡ್ ಫೀಮೇಲ್ಸಲ್ಲಿ 4.5 to 5.5 ಮಿಲಿಯನ್ ಇದು ಪ್ರೆಸೆಂಟ್ ಇರುತ್ತೆ ಪರ್ ಮೈಕ್ರೋ ಲೀಟರ್. ನೆಕ್ಸ್ಟ್, ಕಲರ್ ಹೇಗಿರುತ್ತೆ? ರೆಡ್ ಕಲರ್ ಇರುತ್ತೆ. ಯಾಕೆ ರೆಡ್ ಕಲರ್ ಇದೆ ಸರ್? ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಹಿಮೋಗ್ಲೋಬಿನ್. ನೆಕ್ಸ್ಟ್, ಇದು ರೂಲೆ ಫಾರ್ಮೇಷನ್ ಮಾಡುತ್ತೆ. ಓಕೆ, ರೂಲೆ ಫಾರ್ಮೇಷನ್ ಮೀನ್ಸ್ ಇದು ರೆಡ್ ಬ್ಲಡ್ ಸೆಲ್ಸ್ ಇರ್ತವೆ ಅಲ್ಲ, ಒಂದರ ಮೇಲೆ ಒಂದು ಕಾಯಿನ್ ಜಮಾ ಆಗ್ತವೆ ಅಲ್ಲ, ಆ ಥರ ಇವು ಅರೇಂಜ್ ಆಗ್ತವೆ. ಓಕೆ, ಸೊ ಸರ್ಕ್ಯುಲೇಷನ್ ಮಾಡೋ ಸಮಯದಲ್ಲಿ ಯಾವ ಥರ ಅರೇಂಜ್ ಆಗ್ತವೆ ರೆಡ್ ಬ್ಲಡ್ ಸೆಲ್ಸು? ಸೊ ಇದು ಒಂದು ರೆಡ್ ಬ್ಲಡ್ ಸೆಲ್, ಇದ್ರ ಮೇಲೆ ಇನ್ನೊಂದು, ಈ ಥರ ರೂಲೆ ಫಾರ್ಮೇಷನ್ ಅಂತ ಹೇಳ್ತೀವಿ. ರೂಲೆ ಫಾರ್ಮೇಷನ್ ಯಾರು ಮಾಡ್ತಾರೆ ಅಂತ ಕೇಳಿದಾಗ, ಸರ್ ರೆಡ್ ಬ್ಲಡ್ ಸೆಲ್ ಮಾಡುತ್ತೆ. ನೆಕ್ಸ್ಟ್, ಸ್ಪೆಸಿಫಿಕ್ ಗ್ರಾವಿಟಿ. ಸೊ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ವಾಟರ್. ಓಕೆ, ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ವಾಟರ್ ನಾವು ನೋಡಿದರೆ 1.000 ಇರುತ್ತೆ. ಸೊ ವಾಟರ್ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ ನಮ್ಮ ರೆಡ್ ಬ್ಲಡ್ ಸೆಲ್ ಸ್ಪೆಸಿಫಿಕ್ ಗ್ರಾವಿಟಿ. ವಾಟರ್ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಅಂದರೆ ಎಷ್ಟಿರುತ್ತೆ? ಅಪ್ರಾಕ್ಸಿಮೇಟ್ಲಿ 1.1 ಇರುತ್ತೆ. ಓಕೆ, ಸೊ ನೀವು 1.1 ಅಂತ ನೆನಪು ಇಡಿ. ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ದಿ ರೆಡ್ ಬ್ಲಡ್ ಸೆಲ್ ಈಸ್ 1.1. ಓಕೆ, ನೆಕ್ಸ್ಟ್, ಅಡ್ವಾಂಟೇಜಸ್ ಆಫ್ ಬೈ ಕಾನ್ಕೇವ್ ಶೇಪ್ ಆಫ್ RBC. ಸೊ ನಾವು ಜಸ್ಟ್ ಹೇಳಿದ್ದೀವಿ ಯಾವ ಶೇಪ್ ಇದೆ, ಇದು ಬೈ ಕಾನ್ಕೇವ್ ಶೇಪ್ ಇದೆ. ಓಕೆ, ಸೊ ಬೈ ಕಾನ್ಕೇವ್ ಶೇಪ್ ಇದೆಲ್ಲ, ಅದರ ಅಡ್ವಾಂಟೇಜಸ್ ಇಲ್ಲಿ ನಾವು ನೋಡೋಣ. ಇನ್ಕ್ರೀಸ್ ಸರ್ಫೇಸ್ ಏರಿಯಾ. ಹೌದು ಸರ್, ಸೊ ಇದು ನಾವು ನೋಡೋಣ ಇಲ್ಲಿ. ಸೊ ಈ ಥರ ಅದೇ ನಮ್ಮ ಸೆಲ್ ಇರ್ತಿತ್ತು ಅಂದರೆ ಸರ್ಫೇಸ್ ಏರಿಯಾ ಸ್ವಲ್ಪ ಕಡಿಮೆ ಇರ್ತಿತ್ತು ಕಂಪೇರ್ ಟು ದಿಸ್. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು ಸರ್ಫೇಸ್ ಏರಿಯಾ ಇಲ್ಲಿ ಜಾಸ್ತಿ ಆಗುತ್ತೆ.
ಓಕೆ, ಸರ್ಫೇಸ್ ಏರಿಯಾ ಇಲ್ಲಿ ಜಾಸ್ತಿ ಆಗುತ್ತೆ ನೋಡಿ, ಇಲ್ಲಿ ಈ ಥರ ಒಳಗಡೆ ಬಂದು ಮತ್ತೆ ಇಲ್ಲಿ ಹೊರಗಡೆ ಹೋಗ್ತಾ ಇಲ್ಲ, ಈ ಥರ. ಓಕೆ, ಸರ್ಫೇಸ್ ಏರಿಯಾ ಜಾಸ್ತಿ ಆಗುತ್ತೆ. ಸರ್ಫೇಸ್ ಏರಿಯಾ ಜಾಸ್ತಿ ಆದಾಗ ಎನ್ಹ್ಯಾನ್ಸ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್, ಗ್ಯಾಸ್ ಎಕ್ಸ್ಚೇಂಜ್ ಆಗೋಕ್ಕೆ ಭಾಳ ಹೆಲ್ಪ್ ಆಗುತ್ತೆ. ಎಷ್ಟು ಸರ್ಫೇಸ್ ಏರಿಯಾ ಜಾಸ್ತಿ ಇತ್ತು ಅಷ್ಟು ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ನೆಕ್ಸ್ಟ್ ಫ್ಲೆಕ್ಸಿಬಿಲಿಟಿ. ಹೌದು ಸರ್, ಇದು ಫ್ಲೆಕ್ಸಿಬಿಲಿಟಿ ಪ್ರೊವೈಡ್ ಮಾಡುತ್ತೆ. ಓಕೆ, ಸೊ ಈ ಥರ ಸೆಲ್ ಇರ್ತಿತ್ತು ಅಂದರೆ ಅದು ಫ್ಲೆಕ್ಸಿಬಲ್ ಇರೋದಿಲ್ಲ. ಅದೇ ಈ ಥರ ಬೈಕಾನ್ಕೇವ್ ಶೇಪ್ ಇದ್ದರೆ ಅದು ಈ ಥರ ಈಸಿಲಿ ಅದು ಫ್ಲೆಕ್ಸಿಬಲ್ ಆಗಿ, ಇದು ಈ ಥರ ಫ್ಲೆಕ್ಸಿಬಲ್ ಆಗಿ ಅದು ಈಸಿಲಿ ಒಳಗಡೆ ಹೋಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್, ಸ್ಮಾಲ್ ಕೆಪಿಲರೀಸ್ ಇರ್ತವೆ, ಸಣ್ಣ ಚಿಕ್ಕ ಬ್ಲಡ್ ವೆಸಲ್ಸ್ ಇರ್ತಾವೆಲ್ಲ ಅದ್ರ ಒಳಗಡೆ ಈಸಿಲಿ ಫ್ಲೆಕ್ಸಿಬಲ್ ಆಗಿ, ಸೊ ಈ ಥರ ಇದು ಫ್ಲೆಕ್ಸಿಬಲ್ ಆಗಿ ಅದು ಒಳಗಡೆ ಹೋಗುತ್ತೆ. ಓಕೆ, ಸರ್ಕ್ಯುಲೇಷನಲ್ಲಿ ಹೋಗುತ್ತೆ. ಇನ್ನು ನ್ಯಾರೋ ಕ್ಯಾಪಿಲರೀಸ್ ಆರ್ ದಿ ಸ್ಮಾಲೆಸ್ಟ್ ಬ್ಲಡ್ ವೆಸಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಎಫಿಸಿಯೆಂಟ್ ಫ್ಲೋ. ಹೌದು ಸರ್, ರೆಡ್ಯೂಸ್ ಫ್ರಿಕ್ಷನ್ ಕಡಿಮೆ ಆಗುತ್ತೆ ಆ್ಯಂಡ್ ಏಡ್ ಸ್ಮೂದಾಗಿ ಸರ್ಕ್ಯುಲೇಷನ್ ನಡೆಯುತ್ತೆ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಬೈಕಾನ್ಕೇವ್ ಶೇಪ್ ಆಫ್ ದಿ ರೆಡ್ ಬ್ಲಡ್ ಸೆಲ್. ನೆಕ್ಸ್ಟ್ ಲೋ ಎನರ್ಜಿ ಯೂಸ್. ಹೌದು, ಲೋ ಎನರ್ಜಿ ಯೂಸ್ ಅಂದರೆ ಸ್ಮೂದಾಗಿ ಅಲ್ಲಿ ಸರ್ಕ್ಯುಲೇಷನ್ ನಡೀತಾ ಇದೆ ಅಂದರೆ ಎನರ್ಜಿ ಜಾಸ್ತಿ ಬೇಕಾಗೋದಿಲ್ಲ. ಓಕೆ, ಎನೇಬಲ್ಸ್ ಎಫಿಷಿಯೆಂಟ್ ಮೂವ್ಮೆಂಟ್ ಥ್ರೂ ದಿ ಬ್ಲಡ್ ವೆಸಲ್. ಸೊ ಈಸಿಲಿ ಅವು ಸ್ಮೂದಾಗಿ ಬ್ಲಡ್ ವೆಸಲ್ ಒಳಗಡೆ ಎಂಟರ್ ಆಗುತ್ತೆ, ಜಾಸ್ತಿ ಎನರ್ಜಿ ಬೇಕಾಗೋದಿಲ್ಲ. ಸೊ ಐ ಥಿಂಕ್ ಅಡ್ವಾಂಟೇಜಸ್ ನಿಮ್ಗೆ ಅರ್ಥ ಆಗಿರ್ಬೋದು. ಸರ್ಫೇಸ್ ಏರಿಯಾ ಜಾಸ್ತಿ ಆಗುತ್ತೆ, ಫ್ಲೆಕ್ಸಿಬಿಲಿಟಿ ಇರುತ್ತೆ ಆ್ಯಂಡ್ ಎಫಿಸಿಯೆಂಟ್ ಫ್ಲೋ, ಸ್ಮೂದಾಗಿ ಫ್ಲೋ ನಡೆಯುತ್ತೆ, ಎನರ್ಜಿ ಬೇಕಾಗೋದಿಲ್ಲ ಜಾಸ್ತಿ ಸರ್ಕ್ಯುಲೇಷನ್ ಮಾಡೋಕ್ಕೆ. ನೆಕ್ಸ್ಟ್ ಕಾಂಪೋಸಿಷನ್ ಆಫ್ ರೆಡ್ ಬ್ಲಡ್ ಸೆಲ್. ಒಂದು ರೆಡ್ ಬ್ಲಡ್ ಸೆಲ್ ಇದೆ ಅಂದರೆ ಅದರೊಳಗಡೆ ಏನೇನು ಕಾಂಪೋಸಿಷನ್ ಅದ ಅಂತ ನೋಡೋಣ. ಫಸ್ಟ್ ಸೆಲ್ ಮೆಂಬ್ರೇನ್. ಸೊ ಸೆಲ್ ಮೆಂಬ್ರೇನ್ ಎದರಿಂದ ಇರುತ್ತೆ? ಬೈಲಿಪಿಡ್ ಲೇಯರ್. ಓಕೆ, ಕಂಪೋಸ್ಡ್ ಆಫ್ ಲಿಪಿಡ್ ಬೈಲೇಯರ್ ಅಥವಾ ಬೈಲಿಪಿಡ್ ಲೇಯರ್ ಅಂತ ಕೂಡ ಹೇಳ್ಬೋದು. ಫಾರ್ ಫ್ಲೆಕ್ಸಿಬಿಲಿಟಿ ಏನು ಪ್ರೊವೈಡ್ ಮಾಡುತ್ತೆ? ಇದು ಫ್ಲೆಕ್ಸಿಬಿಲಿಟಿ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಕಂಟೈನ್ ಮೆಂಬ್ರೇನ್ ಪ್ರೋಟೀನ್ಸ್. ಸೊ ಇಲ್ಲಿ ಮೆಂಬ್ರೇನ್ ಪ್ರೋಟೀನ್ಸ್ ಕೂಡ ಪ್ರೆಸೆಂಟ್ ಇದ್ದಾವೆ, ಲೈಕ್ ಸ್ಪೆಕ್ಟ್ರಿನ್ ಆ್ಯಂಡ್ ಆ್ಯಕ್ಟ್ರಿನ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಹ್ಯಾಸ್ ಗ್ಲೈಕೋಪ್ರೋಟೀನ್ ಆ್ಯಂಡ್ ಗ್ಲೈಕೋಲಿಪಿಡ್. ವೆರಿ ಇಂಪಾರ್ಟೆಂಟ್, ನಮ್ಮ ರೆಡ್ ಬ್ಲಡ್ ಸೆಲ್ ಮೇಲೆ ಗ್ಲೈಕೋಪ್ರೋಟೀನ್ ಆ್ಯಂಡ್ ಗ್ಲೈಕೋಲಿಪಿಡ್ ಇದ್ದಾವೆಲ್ಲ, ದೀಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಬ್ಲಡ್ ಗ್ರೂಪಿಂಗ್. ಓಕೆ, ವಿಚ್ ಡಿಟರ್ಮೈನ್ ಬ್ಲಡ್ ಗ್ರೂಪ್ಸ್. ABO ಸಿಸ್ಟಮ್ ಅಂತ ಹೇಳ್ತೀವಿ. ಕಾರಣ ಯಾರಿದ್ದಾರೆ? ನಮ್ಮ ಗ್ಲೈಕೋಪ್ರೋಟೀನ್ ಆ್ಯಂಡ್ ಗ್ಲೈಕೋಲಿಪಿಡ್ಸ್ ಇದ್ದಾವೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅದ್ರ ಬಗ್ಗೆ ನೋಡೋಣ. ನೆಕ್ಸ್ಟ್ ಸೈಟೋಪ್ಲಾಸಮ್. ಓಕೆ, ಸೊ ಸೆಲ್ ಮೆಂಬ್ರೇನ್ ಒಳಗಡೆ ಏನೇನಿತ್ತು? ಲಿಪಿಡ್ಸ್, ಪ್ರೋಟೀನ್ಸ್, ಗ್ಲೈಕೋಲಿಪಿಡ್ ಆ್ಯಂಡ್ ಗ್ಲೈಕೋಪ್ರೋಟೀನ್ಸ್ ಇದ್ದವು. ನೆಕ್ಸ್ಟ್ ಸೈಟೋಪ್ಲಾಸಮ್ ಒಳಗಡೆ ನಾವು ನೋಡಿದರೆ ಜಾಸ್ತಿ ಇರೋದು ನೀರು, ವಾಟರ್. ಓಕೆ, ಜಾಸ್ತಿ ಇರೋದು ವಾಟರ್. ಅದಾಗಿದ್ದ ಮೇಲೆ ಹೀಮೋಗ್ಲೋಬಿನ್ ಇರುತ್ತೆ. ಓಕೆ, ಹೀಮೋಗ್ಲೋಬಿನ್ ಏನು ಮಾಡುತ್ತೆ? ವಿಚ್ ಬೈಂಡ್ ಆ್ಯಂಡ್ ಟ್ರಾನ್ಸ್ಫರ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಹೌದು ಸರ್, ಹೀಮೋಗ್ಲೋಬಿನ್ ಯಾವ ಕಲರಲ್ಲಿರುತ್ತೆ? ರೆಡ್ ಕಲರಲ್ಲಿರುತ್ತೆ. ಆ್ಯಂಡ್ ಅದೇನು ಮಾಡುತ್ತೆ? ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಬೈಂಡ್ ಮಾಡುತ್ತೆ. ನೆಕ್ಸ್ಟ್ ಹ್ಯಾಸ್ ಎನ್ಸೈಮ್ಸ್ ಆ್ಯಂಡ್ ಅಯಾನ್ಸ್. ಓಕೆ, 65 + 33 ಎಷ್ಟಾಗುತ್ತೆ? ಇದು 98. ಸೊ ಉಳಿದ 2%ಅಲ್ಲಿ ಏನೇನಿರುತ್ತೆ? ಎನ್ಸೈಮ್ಸ್ ಇರ್ತವೆ, ಅಯಾನ್ಸ್ ಇರ್ತವೆ ಇದರೊಳಗಡೆ. ಓಕೆ, ನೆಕ್ಸ್ಟ್ ನೋ ನ್ಯೂಕ್ಲಿಯಸ್ ಆರ್ ಸೆಲ್ ಆರ್ಗನಲ್ಸ್. ಅಂದರೆ ನಮ್ಮ ರೆಡ್ ಬ್ಲಡ್ ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಆಬ್ಸೆಂಟ್ ಇರುತ್ತೆ, ಸ್ವಲ್ಪ ಸೆಲ್ ಆರ್ಗನಲ್ಸ್ ಕೂಡ ಇಲ್ಲೇನಿರ್ತವೆ? ಆಬ್ಸೆಂಟ್ ಇರ್ತವೆ. ರೆಡ್ ಬ್ಲಡ್ ಸೆಲ್ ಲ್ಯಾಕ್ಸ್ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರೋದಿಲ್ಲ ನಮ್ಮ ಮ್ಯಾಚ್ಯೂರ್ ರೆಡ್ ಬ್ಲಡ್ ಸೆಲ್ ಒಳಗಡೆ. ಆ್ಯಂಡ್ ಮೈಟೋಕಾಂಡ್ರಿಯಾ ಇರೋದಿಲ್ಲ ಆ್ಯಂಡ್ ರೈಬೋಸೋಮ್ ಇರೋದಿಲ್ಲ. ಓಕೆ, ರೈಬೋಸೋಮ್ ಕೂಡ ಪ್ರೆಸೆಂಟ್ ಇರೋದಿಲ್ಲ. ಟು ಮ್ಯಾಕ್ಸಿಮೈಸ್ ಹೀಮೋಗ್ಲೋಬಿನ್ ಸ್ಟೋರೇಜ್. ಇಫ್ ನಮ್ಮ ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಇರ್ತಿತ್ತು, ಮೈಟೋಕಾಂಡ್ರಿಯಾ ಇರ್ತಿದ್ವು ಮತ್ತು ರೈಬೋಸೋಮ್ಸ್ ಇರ್ತಿದ್ವು ಅಂದರೆ ಸ್ಪೇಸ್ ಕಡಿಮೆ ಇರ್ತಿತ್ತು, ನಮ್ಮ ಹೀಮೋಗ್ಲೋಬಿನ್ಗೆ ಸ್ಪೇಸ್ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಹೀಮೋಗ್ಲೋಬಿನ್ ಸ್ಪೇಸ್ ಇನ್ಕ್ರೀಸ್ ಮಾಡೋಕ್ಕೆ ಮೈಟೋಕಾಂಡ್ರಿಯಾ ಇಲ್ಲ, ಇಲ್ಲಿ ನಮ್ಮ ನ್ಯೂಕ್ಲಿಯಸ್ ಇಲ್ಲ, ನಮ್ಮ ರೈಬೋಸೋಮ್ಸ್ ಪ್ರೆಸೆಂಟ್ ಇಲ್ಲ ಅಂತ ಹೇಳ್ತೀವಿ. ಸೊ ಐ ಥಿಂಕ್ ನಿಮಗೆ ಏನೇನು ಪ್ರೆಸೆಂಟ್ ಇರುತ್ತೆ ನಮ್ಮ ರೆಡ್ ಬ್ಲಡ್ ಸೆಲ್ ಒಳಗಡೆ ಅಂತ ಗೊತ್ತಿರ್ಬೋದು. ಸೆಲ್ ಮೆಂಬ್ರೇನ್, ಸೈಟೋಪ್ಲಾಸಮ್ ಆ್ಯಂಡ್ ನೋ ನ್ಯೂಕ್ಲಿಯಸ್. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ರೆಡ್ ಬ್ಲಡ್ ಸೆಲ್. ಫಂಕ್ಷನ್ ಏನು ಮಾಡುತ್ತೆ ನಮ್ಮ ರೆಡ್ ಬ್ಲಡ್ ಸೆಲ್ ಅಂತ? ಫಸ್ಟ್ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಏನು ಮಾಡುತ್ತೆ? ಹಿಮೋಗ್ಲೋಬಿನ್ ಕ್ಯಾರಿ ಆಕ್ಸಿಜನ್ ಟು ಟಿಶ್ಯೂ. ಇದು ಏನು ಮಾಡುತ್ತೆ? ಆಕ್ಸಿಜನ್ ಕ್ಯಾರಿ ಮಾಡುತ್ತೆ. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ರಿಮೂವಲ್, ಟ್ರಾನ್ಸ್ಪೋರ್ಟ್ ಕಾರ್ಬನ್ ಡೈಆಕ್ಸೈಡ್ ಟು ಲಂಗ್ಸ್ ಫಾರ್ ಎಕ್ಸಲೇಷನ್. ಹೌದು ಸರ್, ಇದು ಟಿಶ್ಯೂಯಿಂದ ಕಾರ್ಬನ್ ಡೈಆಕ್ಸೈಡನ್ನು ತಗೊಂಡು ಹೋಗುತ್ತೆ. ನೆಕ್ಸ್ಟ್ pH ಬ್ಯಾಲೆನ್ಸ್ ಹೇಗೆ ಮಾಡುತ್ತೆ ಅಂದರೆ ರೆಗ್ಯುಲೇಟ್ ಬ್ಲಡ್
ಆ್ಯಸಿಡಿಟಿ ವಯಾ ಬೈಕಾರ್ಬೋನೇಟ್ ಫಾರ್ಮೇಷನ್, ಅಂದರೆ ಇಲ್ಲಿ ಇದು ಜಾಸ್ತಿ ಆ್ಯಸಿಡಿಟಿ ಆಗೋಕ್ಕೆ ಬಿಡೋದಿಲ್ಲ, ರೆಗ್ಯುಲೇಟ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ ಆ್ಯಸಿಡಿಟಿಯನ್ನು ಅಂದರೆ pH ಅನ್ನು. ನೆಕ್ಸ್ಟ್ ಬ್ಲಡ್ ಫ್ಲೋ ಕಂಟ್ರೋಲ್. ಬ್ಲಡ್ ಫ್ಲೋ ಕಂಟ್ರೋಲ್ ಹೇಗೆ ಮಾಡುತ್ತೆ? ರಿಲೀಸ್ ನೈಟ್ರಿಕ್ ಆಕ್ಸೈಡ್ ರಿಲೀಸ್ ಆದಮೇಲೆ ಅಲ್ಲಿ ಏನಾಗುತ್ತೆ, ವ್ಯಾಸೋ ಡೈಲೇಷನ್, ಅಂದರೆ ಬ್ಲಡ್ ವೆಸಲ್ಸ್ ಇರ್ತಾವೆಲ್ಲ ಡೈಲೇಟ್ ಆಗುತ್ತೆ. ಏನಾಗುತ್ತೆ, ಚಿಕ್ಕದಿದ್ದು ಸ್ವಲ್ಪ ಡೈಲೇಟ್ ಆಗ್ತವೆ ಬ್ಲಡ್ ವೆಸಲ್ ಡೈಲೇಟ್ ಆದಾಗ ಈಸಿ ಬ್ಲಡ್ ಫ್ಲೋ ಆಗುತ್ತೆ. ನೆಕ್ಸ್ಟ್ ಬ್ಲಡ್ ವಿಸ್ಕಾಸಿಟಿ ರೆಗ್ಯುಲೇಷನ್. ಹೌದು ಸರ್, ಬ್ಲಡ್ ವಿಸ್ಕಾಸಿಟಿ ರೆಗ್ಯುಲೇಷನ್ ಅಂದರೆ ಬ್ಲಡ್ ಥಿಕ್ನೆಸ್ಸನ್ನು ಇದು ಮೇಂಟೈನ್ ಪ್ರಾಪರ್ ಬ್ಲಡ್ ಥಿಕ್ನೆಸ್. ಓಕೆ. ನೆಕ್ಸ್ಟ್ ಸಪೋರ್ಟ್ ಇಮ್ಯೂನ್ ಫಂಕ್ಷನ್. ಹೇಗೆ ಸಪೋರ್ಟ್ ಮಾಡುತ್ತೆ? ಬ್ಲಡ್ ಕ್ಯಾರೀಸ್ ಗ್ರೂಪ್ ಆ್ಯಂಟಿಜೆನ್ಸ್. ಸೊ ಇಲ್ಲಿ ಆ್ಯಂಟಿಜೆನ್ಸ್ ಇರ್ತವೆ, ಅದು ಎಲ್ಲದರಲ್ಲಿ ಹೆಲ್ಪ್ ಮಾಡುತ್ತೆ, ನಮ್ಮ ಇಮ್ಯೂನ್ ಫಂಕ್ಷನಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಐ ಥಿಂಕ್ ನಿಮಗೆ ಫಂಕ್ಷನ್ಸ್ ಅರ್ಥ ಆಗಿರ್ಬೋದು. ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟ್, pH ಬ್ಯಾಲೆನ್ಸ್, ಬ್ಲಡ್ ಫ್ಲೋ ಕಂಟ್ರೋಲ್ ಆ್ಯಂಡ್ ವಿಸ್ಕಾಸಿಟಿ ರೆಗ್ಯುಲೇಷನ್ ಆ್ಯಂಡ್ ಇಮ್ಯೂನ್ ಫಂಕ್ಷನ್ ಕೂಡ ಮಾಡುತ್ತೆ. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಈ ವಿಡಿಯೋ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.